ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಇದು ನಾನು ನನ್ನ ತಂಗಿ ಇಬ್ಬರು ಸೌದತ್ತಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದಕ್ಕೆ ನನಗೆ ಸುಮ್ಮನೆ ಪ್ಲಾನ್ ಮಾಡಿದ್ದು ಅಷ್ಟೇ. ಬೆಳಗ್ಗೆ ಅಂದ್ಕೊಂಡಿದ್ದು ನೈಟು ಹೊರಗೆ ಬಿಟ್ವಿ ಬಸ್ಗೆ ಅಂತಲೇ. ಹಾಗಾಗಿ ಟ್ರೈನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ, ಮೆಟ್ರೋಗೆ. ಎಷ್ಟು ರಶ್ ಇತ್ತು ಅಂದರೆ ಮೆಟ್ರೋ ಸುಮಾರು ನಾವು ಒಂದು 5:30 6 o'clockಗೆಲ್ಲ ಮನೆ ಬಿಟ್ಬಿಟ್ವಿ. ಮೆಟ್ರೋದಲ್ಲಾದರೆ ಬೇಗ ರೀಚ್ ಆಗ್ಬೋದು. ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಹೊರಟ್ವಿ. ನೋಡಿ, ಸೌದತ್ತಿಗೆ ಆಲ್ರೆಡಿ ರೀಚ್ ಆಗಿದ್ದೀವಿ. ನೈಟ್ ಜರ್ನಿ ಅಲ್ವಾ, ಹಾಗಾಗಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಸೋಮು ತಮ್ಮ ನೋಡಿ ಅಲ್ಲಿ ಕೂತಿದ್ದಾನಲ್ಲ, ಟಿಫನ್ ಮಾಡ್ತಿದ್ದಾನೆ. ಅವನೇ ಸೋಮು. ಅವನು ನಮ್ಮ ಸಬ್ಸ್ಕ್ರೈಬರ್ ಫಸ್ಟಿಂದನೂ ತುಂಬಾ ಚೆನ್ನಾಗಿ ನೋಡ್ಕೊಂಡ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಮಗಂತೂ. ಅವನೇ ಕರೆದಿದ್ದೆ, ಸೌದತ್ತಿಗೆ ಬನ್ನಿ ಬನ್ನಿ ಅಂತ ಇದೆ ಯಾವಾಗ್ಲೂ. ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾವು ಇದಕ್ಕಿದ್ದಂಗೆ ಪ್ಲಾನ್ ಮಾಡಿದ್ರೆ ನನಗೆ ಸೌದತ್ತಿ ಎಲ್ಲಮ್ಮನ ದರ್ಶನ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ. ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇದಕ್ಕಿದ್ದಂಗೆ ಹೊರಟ್ವಿ. ನಿಜವಾಗ್ಲೂ ಅದೇ ಹೇಳೋದು, ದೇವ್ರು ಯಾವಾಗ ನೋಡಬೇಕು ದರ್ಶನಕ್ಕೆ ನಮಗೆ ಭಾಗ್ಯ ಇರುತ್ತೋ ಅವಾಗ ಕರೆಸ್ಕೊತಾರೆ ಅಂತ ಅಂತೀವಲ್ವ, ಅದೇ ಥರನೇ ಆಯಿತು. ಇದು ನೋಡಿ, ಸೌದತ್ತಿಗೆ ಹೋದ್ವಿ. ಸೌದತ್ತಿಗೆ ಹೋಗಿದ್ದಾದ್ಮೇಲೆ ಇದು ಸೌದತ್ತಿ ಬೆಟ್ಟ ಹತ್ತುತ್ತಾ ಇರೋದು. ಏಳುಕೊಳ್ಳದ ಎಲ್ಲಮ್ಮ ಅಂತಾರಲ್ವ, ಅದೇ ಥರನೇ ತುಂಬ ಬೆಟ್ಟ ಗುಡ್ಡ ಇದ್ದಾವೆ ಅಲ್ಲಿ. ಮೇಲ್ಗಡೆ ಬಸ್ ಹತ್ತುತ್ತಾ ಇದೆ ನೋಡಿ. ನೈಟ್ ಜರ್ನಿ ಅಲ್ವಾ, ಹಾಗೆ ನೈಟ್ ಕ್ಲಿಪ್ ತೊಗೊಳಕ್ಕಾಗಿಲ್ಲ ವಿಡಿಯೋ ನಾನು. ಇದು ಜೋಗುಳ ಬಾವಿ. ಫಸ್ಟು ಇದಕ್ಕೆ ಹೋದ್ವಿ ಎಲ್ಲಮ್ಮನ ದೇವಸ್ಥಾನಕ್ಕೆ. ಅದಕ್ಕಿಂತ ಮುಂಚೆ ಜೋಗುಳ ಬಾವಿಗೆ ಬಂದು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಮತ್ತೆ ವಾಪಸ್ ಬಂದು, ಇದು ಜೋಗುಳ ಬಾವಿ ಸತ್ಯಮ್ಮ ದೇವಿ ದೇವಸ್ಥಾನ. ಇದು ಅದು ಮಲಪ್ರಭಾ ನದಿ ಇದೆ ಅಲ್ವಾ, ಅದೇ ಮಲಪ್ರಭಾ ನದಿ ದಂಡೆಯಲ್ಲೇ ಇರೋದದು ದೇವಸ್ಥಾನ. ಇದೇ ಜೋಗುಳ ಬಾವಿ ಅಂತಾರೆ ನೋಡಿ. ಸಖತ್ತು ರಶ್ ಇತ್ತು, ತುಂಬಾ ಜನ ಇದ್ದರು ನೋಡಿ. ಆದರೆ ಏನು ಗೊತ್ತಾ ಗಾಯ್ಸ್, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಷ್ಟು ದೊಡ್ಡ ದೇವಸ್ಥಾನ, ಅಷ್ಟು ಇದ್ದಿದ್ರೂ ಸಖತ್ತು ಗಲೀಜು ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ನೋಡೋಕ್ಕೆ ಬೇಜಾರಾಗ್ತಾಯಿತ್ತು. ನಾವು ಅದಕ್ಕೆ ಕೆಳಗಡೆನೂ ಇಳಿಲ್ಲ ನೋಡಿ. ಅಷ್ಟು ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಗೊತ್ತಾಗೋಯ್ತು ನಮಗೆ. ನೀರು ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ವಾಪಸ್ಸು ಅಲ್ಲಿ ದೇವ್ರಿಗೆ ಕೈ ಮುಕ್ಕೊಂಬಿಟ್ಟು ಸುಮ್ಮನೆ ಒಂದು ಬಾಟಲಲ್ಲಿ ನೀರು ತೊಗೊಂಡು ತಲೆಗೆ ನೀರು ಚಿಮ್ಮಿಸ್ಕೊಂಡ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ವಾಪಸ್ಸು ಬಂದುಬಿಟ್ವಿ ನಾವು ಇದಕ್ಕೆ ಸೌದತ್ತಿಗೆ ಎಲ್ಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಇದು ಸತ್ಯಮ್ಮ ದೇವಿ, ಅದೇ ಜೋಗುಳ ಬಾವಿ ಅಂತ ಹೇಳ್ತೀನಿ. ಅಲ್ಲಿ ನಿಜವಾಗ್ಲೂ ದೇವರಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಜನ ಕ್ಲೀನ್ ಇಲ್ಲ. ನಿಜವಾಗ್ಲೂ ಸಖತ್ ಬೇಜಾರಾಗ್ತಾಯಿತ್ತು. ದೇವಸ್ಥಾನದ ಹತ್ರ ಎಷ್ಟು ಇದು ಮಾಡಿದ್ದಾರೆ, ಗಲೀಜು ಮಾಡಿದ್ದಾರೆ ಅಂದರೆ ಒಂಥರ ಬೇಜಾರಾಗ್ತಾಯಿತ್ತು. ಎಲ್ಲರೂ ದೇವಸ್ಥಾನಕ್ಕೆ ತಾನೇ ಹೋಗೋದು, ಅದು ಯಾಕೆ ಅಷ್ಟು ಇದು ಮಾಡ್ತಾರೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ಎಲ್ಲರೂ ನೀಟಾಗಿ ಇಟ್ಕೊಂಡಿರ್ತಾನೆ ದೇವಸ್ಥಾನ ಆಗಲಿ, ಒಂದು ಪರಿಸರ ಆಗಲಿ ನೀಟಾಗಿರೋದು. ಅಷ್ಟು ಒಂಥರ ಬೇಜಾರಾಗ್ಬಿಟ್ಟು ದೇವುಗಳ ಬಾವಿ ಸ್ನಾನ ಮಾಡಬೇಕು ಅಂತಲೇ ಹೋದ್ವಿ, ಮಾಡಲಿಲ್ಲ. ನೀರು ನೋಡಿದ್ರೆ ಒಂಥರ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ತಾಯಿ ನೀನೇ ಕಾಪಾಡಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೈ ಮುಕ್ಕೊಂಡು ನೆಕ್ಸ್ಟ್ ಇದು ನೋಡಿ ಸೌದತ್ತಿ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಸೌದತ್ತಿ ಎಲ್ಲಮ್ಮನ ದೇವಸ್ಥಾನ, ಹಿರಣ್ಯಕಾಯಿ ಎಲ್ಲಮ್ಮ. ಇವಾಗ ದೇವಸ್ಥಾನ ನೋಡಿ, ಅದೇ ಗೋಪುರ ಸ್ಟಾರ್ಟಿಂಗ್ನಲ್ಲಿ ಸಖತ್ತು ಜನ ಇದ್ದರು. ನಾವು ಪೌರ್ಣಮಿ ನೆಕ್ಸ್ಟ್ ಡೇ ಇತ್ತು, ಹಿಂದಿನ ದಿನ ಹೋಗಿದ್ದಿದ್ದು ನಾವು. ಅವತ್ತೇ ಅಷ್ಟು ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ಇಲ್ಲೋಗಿ ನಾವು ಡ್ರೆಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ಹೆಂಗೋ ಇಲ್ಲಿಗೆ ಬಂದಮೇಲೆ ಎಣ್ಣೆ ಹೊಂಡ ಅಂತ ಇದೆ, ಅಲ್ಲಿ ನೀರನ್ನು ಎರಚ್ತಾ ಇರ್ತಾರೆ. ಅಂದರೆ ಈ ಥರ ತೀರ್ಥದ ಥರ ಎರಚ್ತಾ ಇರ್ತಾರೆ. ಹಂಗಾಗಿ ಅಲ್ಲಿ ನಿಂತ್ಕೊಂಡ್ವಿ ನಾವು. ಆಮೇಲೆ ಏನು ಅನ್ನಿಸ್ತು ಅಂದರೆ, ಕೆಲವರು ದುಡ್ಡು ಕೊಟ್ಬಿಟ್ಟು ನೀರು ತೊಗೊಂಡೋಗಿ ಬಕೆಟ್ಗಳಲ್ಲಿ ಸ್ನಾನ ಮಾಡ್ತಾಯಿದ್ರು. ಅಂದರೆ ನಾವೇನು ತೊಗೊಂಡೋಗಿರ್ಲಿಲ್ವಲ್ಲ, ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿಗೆ ಹೋಗಿ ನಿಂತ್ಕೊಂಡ್ವಿ. ಸುಮಾರು ಎರಚ್ತಾನೇ ಇದ್ದರು ನೀರು, ಆದರೆ ಸಾಕಾಗ್ತಾ ಇರಲಿಲ್ಲ ನೋಡಿ. ಇದು ಅಮ್ಮನಿಗೆ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ, ಉದೋ ರೇಣುಕಾ ಎಲ್ಲಮ್ಮ ಅಂತ ಪ್ರದಕ್ಷಿಣೆ ಹಾಕ್ತಿದ್ದಾರೆ ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ಮಾತ್ರ. ಸಖತ್ತು ಒಂಥರ ವೈಬ್ರೇಷನ್ ಸಖತ್ತು ಚೆನ್ನಾಗಿರುತ್ತೆ. ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸುತ್ತೆ ಗೈಸ್. ನೋಡಿ, ಇದೇ ಎಣ್ಣೆ ಹೊಂಡ ಅಂತ. ಇಲ್ಲಿ ನೀರು ಹಾಕ್ತಾ ಇರ್ತಾರೆ, ತೀರ್ಥ ಥರ ಎರಿಸ್ತಾ ಇರ್ತಾರೆ. ಅಲ್ಲೇನು ಗೊತ್ತಾ ಅಂದರೆ ಎಲ್ರಿಗೂ ಜಾಸ್ತಿ ಬೀಳಲ್ಲ, ಸ್ವಲ್ಪ ಸ್ವಲ್ಪ ಹಿಂಗೆ ಎರಿಸ್ತಾ ಇರ್ತಾರಲ್ವ, ಸ್ವಲ್ಪ ಸ್ವಲ್ಪ ಬೀಳುತ್ತೆ. ಬಟ್ ಸ್ನಾನ ಮಾಡ್ದಂಗೆ ಅನ್ಸೋದಿಲ್ಲ ನೋಡಿ. ಅದೇ ದೇವ್ರನ್ನೇ ಒಂದು ಸುತ್ತು ಬರೋಷ್ಟಕ್ಕೆ ನಾವು ಇಲ್ಲಿ ಎಣ್ಣೆ ಹೊಂಡದ ಹತ್ರ ಬಂದಿದ್ವಿ. ಒಂದು ರೌಂಡ್ ಹಾಕ್ಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ದೇವ್ರ ತಲೆ ಮೇಲೆ ಹೊತ್ಕೊಂಡು. ನೋಡಿ, ಅಲ್ಲಿ ಸ್ನಾನ ಮಾಡೋರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮತ್ತು ಅಷ್ಟೇ ಸಖತ್ತು ಜನ ಇದ್ರು. ಅಷ್ಟು ಬಿಸಿಲು ಅಂದರೆ ಇಡೀ ನನಗೆ ಎಷ್ಟು ಬೆವತಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ. ಅಷ್ಟು ಸೆಕೆ ಆದರೆ ಮಾತ್ರ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಸೋಮು ಇರೋದ್ರಿಂದ. ನೋಡಿ, ನಾನು ಹೇಳಿದ್ನಲ್ಲ ಇದು ಎಣ್ಣೆ ಹೊಂಡ ಅಂತ. ನಾವೊಂದು 20 rupees ಕೊಟ್ವಿ. ಆಮೇಲೆ ಗೊತ್ತಾಯಿತು ನಮಗೆ ಕೊಟ್ಟರೆ ನೀರು ತಲೆ ಮೇಲೆ ಹಾಕ್ತಾರೆ ಅಂತ. ಆಮೇಲೆ ನಾನು ನನ್ನ ತಂಗಿರಿಬ್ರು ಹೋಗಿ ಒಬ್ಬೊಬ್ಬರೇ ನೀರು ಹಾಕ್ಸ್ಕೊಂಡು ತಲೆ ಮೇಲೆ ಫುಲ್ಲು ಹಾಕ್ಸ್ಕೊಂಡು ಆಮೇಲೆ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮಾತ್ರ. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ತೀನಿ. ತಾಯಿ ದೇವ್ರ ನೋಡಿ ಆ ಥರ ಎರಚ್ತಾರೆ. ಆವಾಗ ನಾವೇನು ಮಾಡಿದ್ವಿ, ಅಮ್ಮ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೋಡಿ ಆ ಥರ ಕುತ್ಕೊಂಡು ಸ್ವಲ್ಪನೇ ತಲೆಗೆ ಹಾಕಿಸ್ಕೊಂಡು ಬಂದ್ವಿ. ನೀರು ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ಸೋಮು ತಮ್ಮ ವಿಡಿಯೋ ಮಾಡ್ತಿದ್ದಾನೆ ಪಾಪ.
ಎಲ್ಲ ಅಡ್ಡ ಬಂದಿದ್ರಲ್ಲ ಅವನೇನು ಮಾಡ್ತಾನೆ, ಹಂಗಾಗಿ ಆದಷ್ಟು ವಿಡಿಯೋ ಮಾಡ್ಕೊಂಡಿದ್ದಾನೆ. ನಿಜವಾಗ್ಲೂ ಅವನಂತೂ ಸಖತ್ ಚೆನ್ನಾಗಿ ನೋಡ್ಕೊಂಡ ಅಂತಲೇ ಹೇಳ್ತೀನಿ. ತುಂಬಾ ಖುಷಿ ಆಯಿತು. ಅವ್ರ ಮನೆಗೂ ಹೋಗಿದ್ವಿ, ಅದನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನದ್ದು ಮತ್ತು ಸವದತ್ತಿ ಕೋಟೆ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೋಮು ತಮ್ಮನ ಮನೆಗೆ ಊಟ ಮಾಡಿದ್ದು ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡಿ, ನಾನು ತಲೆ ಮೇಲೆ ನೀರು ಹಾಕ್ಕೊಂಡು ತೀರ್ಥ ತಲೆ ಮೇಲೆ ಹಾಕ್ಸ್ಕೊಂಡೆ. ನನ್ನ ತಂಗಿರಿಬ್ರು ತಲೆ ಮೇಲೆ ಹಾಕ್ಸ್ಕೊಂಡ್ರು. ಆಮೇಲೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಇದು ನೋಡಿ ಪರಶುರಾಮನ ದೇವಸ್ಥಾನ, ಇದು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಕೈ ಮುಕ್ಕೊಂಡ್ಬಿಟ್ಟು ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ, ಮಲ್ಲಿಕಾರ್ಜುನ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲೇ ಸುಮಾರು ದೇವಸ್ಥಾನ, ಗಣೇಶ ದೇವಸ್ಥಾನ ಮಿಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲೇ ಕೈ ಮುಕ್ಕೊಂಡ್ವಿ. ಇದು ನೋಡಿ ಅವಳು ನನ್ನ ತಂಗಿನ ವಿಡಿಯೋ ಮಾಡಿ ಅಂದರೆ ಉಲ್ಟಾ ವಿಡಿಯೋ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಹೆಂಗೆ ಕೊಟ್ಟಿದ್ದೀನಿ ಹಿಂಗೆ ಮಾಡ್ತಾ ಇದೆಯಾ ಅಂತ. ಸುಮಾರು ವಿಡಿಯೋಗಳು ಮಿಸ್ ಆಗಿದ್ದಾವೆ ಗೈಸ್, ಯಾಕಂದರೆ ನನಗಂತೂ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗ ದೇವರ ಕೈ ಮುಕ್ಕ ಅವಳಿಗೆ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ನನ್ನ ತಂಗಿಗೆ. ಪಾಪ ಆದಷ್ಟು ಮಾಡಿಕೊಟ್ಟಿದ್ದಾಳೆ ನೋಡಿ. ಇದು ಆಮೆ, ಇದು ಮಲ್ಲಿಕಾರ್ಜುನ ದೇವಸ್ಥಾನ. ಗೊತ್ತಾಗಿಲ್ಲ ಅದು ಮಲ್ಲಿಕಾರ್ಜುನ ದೇವಸ್ಥಾನನೇ ಅನಿಸುತ್ತೆ. ಅದು ಮೇಲ್ಗಡೆ ನೋಡಲಿಲ್ಲ ನಾನು ಅಷ್ಟೇ. ಚೆನ್ನಾಗಿದೆ ದೇವಸ್ಥಾನ ಈಶ್ವರಂದು. ಕೈ ಮುಕ್ಕೊಂಡು ವಿಭೂತಿ ಧರಿಸ್ಕೊಂಡು ಅದನ್ನೆಲ್ಲ ವಿಡಿಯೋ ಮಾಡ್ತಾಯಿದ್ಲು. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ದೇವಸ್ಥಾನ ಇಲ್ಲ, ಬಟ್ ಆದರೆ ಏನು ಗೊತ್ತಾ, ಅದೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಗಲೀಜು ಮಾಡಾಕ್ಬಿಟ್ಟಿದ್ದಾರೆ ದೇವಸ್ಥಾನದ ಹತ್ರ. ಅಲ್ಲಿ ಎಲ್ಲನೂ ನಿಜವಾಗ್ಲೂ ಬೇಜಾರಾಯಿತು. ಅವರು ತಾನೇ ದೇವಸ್ಥಾನದಲ್ಲಿ ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ನಮ್ಮ ಜನಕ್ಕೂ ಸ್ವಲ್ಪ ಬುದ್ಧಿ ಇರಬೇಕಲ್ವ, ತಡೆಯಪ್ಪ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು, ನಾವು ಬಂದೋಗೋ ದೇವಸ್ಥಾನ ಜಾಗ ಅಲ್ವಾ ಇದು, ದೇವಸ್ಥಾನ ಅಲ್ವಾ ಅಂತ ನಮ್ಗಳಿಗೂ ಅರ್ಥ ಆಗಬೇಕಲ್ವ. ಬಟ್ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ. ಹಾಗಾಗಿ ಸುಮ್ಮನೆ ಹಂಗೆ ವಿಡಿಯೋ ತೊಗೊಂಡೆ. ಅಂದರೆ ಸಖತ್ ರಶ್ ಇರುತ್ತಂತೆ ಯಾವಾಗಲೂ. ಅವತ್ತು ಸ್ವಲ್ಪ ಇತ್ತು ರಶ್, ಬಟ್ ಅಷ್ಟಿರಲಿಲ್ಲ. ಸೋಮು ತಮ್ಮ ಏನು ಮಾಡ್ದೆ ಅಂದರೆ ಒಳಗಡೆನೇ ಬಿಡಿಸ್ತಾನೆ, ನಮ್ಮ ಡೈರೆಕ್ಟ್ ದೇವ್ರ ದರ್ಶನನೇ ಮಾಡಿಸ್ತಾನೆ. ನಿಜವಲ್ಲ ಖುಷಿ ಆಯಿತು ನಮಗಂತೂ. ಇಲ್ಲಾಂದರೆ ನಾವು ಸ್ವಲ್ಪ ಈಚೆ ಹಿಂದೆ ನಿಂತ್ಕೊಂಡು ನೋಡಬೇಕಾಗಿತ್ತು. ಅವರು ಸವದತ್ತಿ ಊರೇ ಅಲ್ವಾ, ಹಾಗಾಗಿ ಅವ್ರಿಗೆ ಮಾತ್ರ ಆ ಥರ ಬಿಡ್ತಾರಂತೆ. ಆ ಊರವ್ರಿಗೆ ಮಾತ್ರ ದೇವಸ್ಥಾನ ಹತ್ರದಿಂದ ನೋಡೋಕ್ಕೆ ದೇವರು. ನಮ್ಗೆ ದೇವ್ರ ಮುಂದೆನೇ ಬಿಟ್ಟರು, ಖುಷಿ ಆಯಿತು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನೋಡಿ, ಭಂಡಾರನೇ ಎರಚೋದು ಅಮ್ಮಂಗೆ. ಇಲ್ಲಿ ಎಲ್ಲಮ್ಮ ಇದೆ, ರೇಣುಕಾ ಎಲ್ಲಮ್ಮ ದೇವರಿದ್ದಾರೆ. ಅವರಿಗೆ ಭಂಡಾರನ ಎರಚಬೇಕು. ಅಂದರೆ ಉಗುತ್ತಾರೆ ಅಂತಾರಲ್ವ, ಆ ಥರ ಅದೇನೋ ಹೇಳ್ತಾರೆ ಗೈಸ್. ಅದು ನಾವು ಉದೋ ರೇಣುಕಾ ಎಲ್ಲಮ್ಮ ಅಂತ ಭಂಡಾರನ ಅವರು ಅಲ್ಲಿ ಅಮೌಂಟ್ 20 ರೂಪೀಸ್ ಕೊಟ್ಟರೆ ಕೊಡ್ತಾರೆ. ಅದನ್ನು ಇಲ್ಲೊಂದು ಸ್ವಲ್ಪ ಹಾಕಬೇಕು, ಮತ್ತು ಒಳಗಡೆ ಇನ್ನೊಂದು ಸ್ವಲ್ಪ ಒಳಗಡೆ ಒಂದು ಸ್ವಲ್ಪ ಹಾಕಬೇಕು. ಚೆನ್ನಾಗಿತ್ತು. ನಾನು ಮತ್ತು ನನ್ನ ತಂಗಿ ಇಬ್ಬರು ಹಾಕೋದು. ಅವಳಿಗೂ ಕೊಟ್ಟೆ, ಚಿಕ್ಕವಳಿಗೂ. ಅವಳು ಚಿಕ್ಕಪ್ಪನ ಮಗಳು, ತಂಗಿ ಚಿಕ್ಕವಳು, ನಮ್ಮೆಲ್ಲರಿಗಿಂತ ಚಿಕ್ಕವಳು ಇವಳೇ ನೋಡಿ. ಆ ಥರ ಹಾಕ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬಂದುಬಿಡೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಅಪ್ಲೋಡ್ ಮಾಡಿಲ್ಲ. ಹಂಗಾಗಿ ಇದೇ ರೇಣುಕಾ ಯಲ್ಲಮ್ಮನ ದೇವಸ್ಥಾನ. ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಇವಾಗ ತಾನೇ. ಅಂದರೆ ಅಷ್ಟು ರಶ್ ಇರಲಿಲ್ವಲ್ಲ, ಹಂಗಾಗಿ ನಮಗೆ ಬೇಗನೆ ದರ್ಶನ ಆಯಿತು. ಎಷ್ಟು 10:30 11 ಗಂಟೆಗಳ ದರ್ಶನ ಮಾಡಿಬಿಟ್ವಿ. ದರ್ಶನ ಮಾಡಿದ ತಕ್ಷಣ ಸೋಮು ತಮ್ಮನ ಮನೆಗೆ ಹೋಗಿ ಸಂಜೆವರೆಗೂ 5 ಮತ್ತು ನಮಗೆ ಇದ್ದಿದ್ದು 7 o'clock ಬಸ್ಸು. ನೈಟ್ ವಾಪಸ್ ಬಂದುಬಿಟ್ವಿ ನಾವು. ನೈಟ್ ಜರ್ನಿ ಅಲ್ವಾ, 2 days ನೈಟ್ ಜರ್ನಿ. ಬೆಳಗ್ಗೆ ಒಂದಿನ ಡೇ ಕಾಲ ಕಳೆದ್ವಿ. ನೈಟ್ ಹತ್ತಿದ್ದಕ್ಕೆ ಬೆಳಗ್ಗೆ 5:30 ಮನೆಗೆ ಬಂದ್ವಿ. ನನ್ನ ಮಗನ ನಮ್ಮ ಮನೆಯವ್ರು ಬಂದು ಕರ್ಕೊಂಬಂದ್ರು ನಮ್ಮನ್ನು. ನೋಡಿ, ಇದು ದೇವಸ್ಥಾನ ಅಮ್ಮಂದು. ಅದು ಫುಲ್ಲು ಲಾಗು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಲಾಂಗ್ ವಿಡಿಯೋ ಆದರೆ ಯಾರೂ ನೋಡೋಲ್ಲ. ಸ್ವಲ್ಪ ನೋಡಿ, ಇದೆ ಅಮ್ಮ ರೇಣುಕಾ ಯಲ್ಲಮ್ಮ. ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಸತ್ಯಮ್ಮ ದೇವಿ ದೇವಸ್ಥಾನ, ರೇಣುಕಾ ಯಲ್ಲಮ್ಮ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಸವದತ್ತಿ ಜರ್ನಿ. ನೋಡಿ, ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.